ಪೊಲೀಸರಿಗೆ ಆವಾಜ್ ಹಾಕಿದ್ದ ಹರೀಶ್ ಪೂಂಜಾ, ಶಾಸಕ ಹರೀಶ್ ಪೂಂಜಾಗೆ ಸಂಕಷ್ಟ ಎದುರಾಗ್ತಾ ಇದೆ. ಅರೆಸ್ಟ್ ಆಗ್ತಾರಾ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅಂತ ಒಂದು ಪ್ರಶ್ನೆ ಕೂಡ ಇಲ್ಲಿದೆ. ಶಾಸಕ ಹರೀಶ್ ಪೂಂಜಾ ಮನೆ ಬಳಿ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಸಾಕಷ್ಟು ಜನ ಬಂದಿರೋದು, ಸುತ್ತುವರೆದಿರೋದು ಮನೆಯನ್ನು, ಈ ಥರ ಬೇಕಾದಷ್ಟು ವಿಚಾರಗಳು ನಡೀತಾ ಇದೆ. ಅಲ್ಲಿ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ಪೊಲೀಸರಿಗೆ ಬೆದರಿಕೆ ಆರೋಪ ಹೊತ್ತಿರೋದು ಹರೀಶ್ ಪೂಂಜಾ. ಹಾಗಾದರೆ ಅದರ ಕಾನೂನು ಪ್ರಕಾರ ಕೆಲಸ ಮಾಡಬೇಕಾಗತ್ತೆ. ಒಬ್ಬ ವ್ಯಕ್ತಿ ಪೊಲೀಸರಿಗೆ ಬಂದು ಆವಾಜ್ ಹಾಕಿದ್ರೆ, ಬೆದರಿಕೆ ಹಾಕಿದ್ರೆ ಕಾನೂನು ಏನು ಮಾಡುತ್ತೆ ಅವನ್ನ ಅಂತ ಒಂದು ಪ್ರಶ್ನೆ. ಯಾರಾದರೂ ಒಬ್ಬ ಪೊಲೀಸ್, ಪಬ್ಲಿಕ್ ಸರ್ವೆಂಟ್, ಸಾರ್ವಜನಿಕ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿಗೆ XYZ ಒಬ್ಬ ಮನುಷ್ಯ ಬಂದು ಅವರಿಗೆ ಧಮಕಿ ಹಾಕೋದು, ಬೈಯೋದು, ಅವ್ರಿಗೆ ಹೆದರಿಸೋದು, ಬೆದರಿಸೋದು, ಆವಾಜ್ ಹಾಕೋದು ಮಾಡಿದ್ರೆ ಭಾರತದ ಕಾನೂನು ಏನು ಮಾಡುತ್ತೆ ಅಂತ ಪ್ರಶ್ನೆ. ಈ ಕೇಸಲ್ಲಿ ಹರೀಶ್ ಪೂಂಜಾ ಎಕ್ಸೆಪ್ಷನ್ನಾ? ಆ ಥರದ್ದೇನಾದರೂ ವಿನಾಯಿತಿಗಳಿದೆಯಾ ಹರೀಶ್ ಪೂಂಜಾಗೆ? ನಮಗೆ ಗೊತ್ತಿಲ್ಲ. ಗಣಿಗಾರಿಕೆ ಮಾಡ್ತಾ ಇದ್ದವರನ್ನು ಅನುಮತಿ ಇಲ್ಲದೆ ಅವ್ರನ್ನೇನೋ ಅರೆಸ್ಟ್ ಮಾಡಿಬಿಟ್ರು, ಕರ್ಕೊಂಡು ಬಂದುಬಿಟ್ರು ಸ್ಟೇಷನ್ಗೆ ಅಂಥೇಳಿ ಧರಣಿ ಮಾಡಿದ್ರು ಪೂಂಜಾ. ಇದಕ್ಕೆ ಅನುಮತಿ ಪಡ್ಕೊಂಡಿರಲಿಲ್ಲ. ಧರಣಿಗೆ ಅನುಮತಿ ಪಡ್ಕೊಳ್ಬೇಕಾಗಿತ್ತು, ಅನುಮತಿ ಪಡ್ಕೊಂಡಿರಲಿಲ್ಲ. ಹೀಗಾಗಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ FIR ದಾಖಲಾಯಿತು. ಸೊ ಈ ವಿಚಾರದಲ್ಲಿ ಇದೀಗ ಅವ್ರ ಮೇಲೆ FIR ಆದಮೇಲೆ ಅವ್ರನ್ನೇನೋ ಅರೆಸ್ಟ್ ಮಾಡಬೇಕು, ಇನ್ನೊಂದು ಮತ್ತೊಂದು ಕಾನೂನು ಪ್ರಕ್ರಿಯೆ ಮಾಡಲಿಕ್ಕೆ ಹೋದಾಗ ಹರೀಶ್ ಪೂಂಜಾ ಸುತ್ತಲೂ ಕಾರ್ಯಕರ್ತರ ಕೋಟೆಯನ್ನು ಕಟ್ಟಿಕೊಂಡು ಈಗ ಮಾಡ್ತಿರೋದೇನು ಅಂತ ಒಂದು ಪ್ರಶ್ನೆ ಇಲ್ಲಿದೆ. ನೋಟಿಸನ್ನು ಕೊಡ್ತಾರೆ ಒಂದು ಪ್ರಕರಣಕ್ಕೆ, ಇನ್ನೊಂದು ಪ್ರಕರಣದಲ್ಲಿ ತನಿಖೆಗೆ ಹಾಜರಾಗಿಂತ ಯಾವುದೇ ನೋಟಿಸನ್ನು ಕೊಡದೆ, ಅಂದರೆ ಕಾನೂನಿನ ನಿಯಮಗಳು ಏನಿದೆ ಅದನ್ನು ಯಾವುದನ್ನು ಪಾಲನೆ ಮಾಡದೆ ಬನ್ನಿ ನಮ್ಮ ಜೊತೆಗೆ ಅಂತ ಹೇಳುವಂತಹ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಉದ್ದೇಶ ಸ್ಪಷ್ಟ. ಯಾವುದಾದ್ರೂ ರೀತಿಯಲ್ಲಿ ಮೊನ್ನೆ ಕಾರ್ಯಕರ್ತರನ್ನು ಹೇಗೆ ಜೈಲಿಗೆ ಕಳಿಸಿದ್ರೋ ಅದೇ ರೀತಿ ನಮ್ಮ ಶಾಸಕರನ್ನು ಕೂಡ ಜೈಲಿಗೆ ಕಳಿಸುವ ಮೂಲಕ ನಾವೇನನ್ನೋ ಸಾಧನೆ ಮಾಡಿದ್ದೇವೆ ಅಂತೇಳಿ ಹೇಳಿಕೊಂಡು ಪಕ್ಷದ ಕಾರ್ಯಕರ್ತರನ್ನು ಬೆದರಿಸುವಂತಹದ್ದು ಒಂದು ಸ್ಪಷ್ಟವಾದಂತಹ ಉದ್ದೇಶ ಇದರ ಹಿಂದೆ ಇದೆ. ಅದರ ಜೊತೆಗೆ ಯಾವುದೇ ಒಂದು ಪ್ರಕರಣದಲ್ಲಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂತಹ ಅಪರಾಧಗಳ ಬಗ್ಗೆ ಪ್ರಕರಣ ದಾಖಲಾದರೆ ಅಂತಹ ಪ್ರಕರಣದಲ್ಲಿ ಆರೋಪಿಗೆ ಉತ್ತರವನ್ನು ನೀಡಲಿಕ್ಕೆ ನೋಟಿಸ್ ಕೊಡಬೇಕು ಅಂತ ಹರೀಶ್ ಪೂಂಜಾರವರ ಮೇಲೆ ಕೇಸನ್ನು ದಾಖಲು ಮಾಡಿ ಅವರನ್ನು ಹೇಗಾದರೂ ಮಾಡಿ ಜೈಲಿಗೆ ಕಳಿಸಬೇಕು ಮತ್ತು ಅವರ ಜೊತೆಗೆ ಯಾರು ಬೆಂಬಲವನ್ನು ನೀಡ್ತಾ ಇದ್ದಾರೆ ಅಂತಹ ಕಾರ್ಯಕರ್ತರನ್ನು ಬೆದರಿಸುವಂತಹ ಷಡ್ಯಂತ್ರ ಇದು. ಕ್ರಮ ಜರುಗಿಸಲಿ. ಆದ್ರೂ ಯಾರು ಇಲ್ಲಿಗಲ್ ಕ್ವಾರಂಟೈನ್ ಇದ್ದಾರೆ ಅವ್ರಿಗೆ ನಾವು ಬೆಂಬಲವನ್ನು ನೀಡ್ತಾ ಇಲ್ಲ. ಅದು ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ. ಆದರೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ನೋಡಿ, ಶಾಸಕರ ವರ್ತನೆ ಬಗ್ಗೆ ಮಾತನಾಡೋದಾದ್ರೆ ಈ ರೀತಿ ಪೊಲೀಸ್ ಅಧಿಕಾರಿಗಳು ಏನು ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ, ಆ ಅರಣ್ಯ ಇದ್ರ ವಿಚಾರದಲ್ಲೂ ಸಹ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಹೋದ್ರು ಪೊಲೀಸರು, ಆ ಅಮಾಯಕರ ಪರವಾಗಿ ಶಾಸಕರು ಡೀಟೇಲ್ಸ್ ಕೊಡೋಕೆ ಇದೀಗ ಆದಿತ್ಯ ಇದ್ದಾರೆ. ಆದಿತ್ಯ, ಎಲ್ಲಿಗೆ ಬಂತು ಹರೀಶ್ ಪೂಂಜಾ ವಿಚಾರ? ಇದೀಗ ಕಾನೂನು ಪ್ರಕಾರ ಹರೀಶ್ ಪೂಂಜಾ ಮೇಲೆ ಕ್ರಮಕ್ಕೆ ಏನಾದರೂ ಪೊಲೀಸರು ಮುಂದಾಗ್ತಾ ಇದ್ದಾರಾ? ಈ ಕಾರ್ಯಕರ್ತರ ಕೋಟೆ ಏನಾದರೂ ಕಟ್ಟಲ್ಪಟ್ಟಿದೆಯಾ ಅಲ್ಲಿ ಹರೀಶ್ ಪೂಂಜಾ ಸುತ್ತ? ಅಂದರೆ ಇದನ್ನು ಒಂದೊಂದು ಕಾನೂನು ಪ್ರಕ್ರಿಯೆಯನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ ಹರೀಶ್ ಪೂಂಜಾ ಈ ಮೂಲಕ ಅಂತ. ರಮಕಾಂತ, ನಿಜವಾಗ್ಲೂ ಒಂದು ರೀತಿಯ ಒಂದು ಚಾಲೆಂಜಿಂಗ್ ಆಗಿ ಇದು ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಬೆಳಿಗ್ಗೆ ಇಲ್ಲಿ ಪೊಲೀಸರು ಬಂದು ಒಂದು ಭೇಟಿಯನ್ನು ನೀಡಿ ಹೋಗಿದ್ರು. ಇದಾದ ಬಳಿಕ ಇಲ್ಲಿ ಅಂದ್ರೆ ಒಂದು ರೀತಿ ಕಾರ್ಯಕರ್ತರು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ.